ಇಲಾಖೆಯ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಅವರ ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಳಗಾವಿ, ಮೈಸೂರು, ಬೆಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿದೆ. ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿ ವೈ ಮಂಜುನಾಥ್ ನಿವಾಸದ ಮೇಲೆ ಗೋವಾ ಮತ್ತು ಬೆಂಗಳೂರಿನ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 2 दिन में सही हो जाएंगे, 2 दिन में सीएम साहब उसको सही कर देंगे, वेट करो। नहीं, ऐसे कुछ नहीं होने वाला है. ಸೊ ಅವರು ಅಕ್ರಮವಾಗಿ ಆಸ್ತಿಯನ್ನು ಹೊಂದಿದ್ದಾರೆ, ಇನ್ನಿತರ ಅಕ್ರಮ ಆಸ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬೆಳ್ಳಂಬೆಳಗ್ಗೆ ಈ ಅಬಕಾರಿ ಇಲಾಖೆಯ ಉನ್ನತ ಹುದ್ದೆಯಲ್ಲಿ ಮಂಜುನಾಥ್ ಅವರು ಬೇನಾಮಿ ಹೆಸರಿನಲ್ಲಿ 100 ಎಕರೆ ಜಮೀನನ್ನು ಖರೀದಿ ಮಾಡಿದ್ದಾರೆ, ಕೋಟ್ಯಾಂತರ ಮೌಲ್ಯದ ಬಾರ್ ಮತ್ತು ರೆಸ್ಟೋರೆಂಟ್ಗಳನ್ನು ಖರೀದಿಸಿದ್ದಾರೆ ಎಂಬ ಆಪಾದನೆಗಳಿವೆ. ಈ ಗೋವಾ, ಮಹಾರಾಷ್ಟ್ರ ಈ ಗಡಿ ಭಾಗದಲ್ಲಿ ನಡೆದಿದೆ ಎನ್ನಲಾದ ಕೆಲವು ಅಕ್ರಮ ವ್ಯವಹಾರಗಳ ಲಿಂಕ್ ಇಟ್ಕೊಂಡು ಇಡಿ ಈಗ ದಾಳಿಯನ್ನು ಮಾಡಿದೆ ಅವರ ಮನೆ ಮೇಲೆ, ಅವರ ಕಚೇರಿಗಳ ಮೇಲೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಹೋದರಿಯವರ ಪತಿ ಇವರು ವೈ ಮಂಜುನಾಥ್ ಅಂತ ಹೇಳಿ ಅವರ ಮನೆ ಮೇಲೆ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅವರ ಕಚೇರಿ ಮತ್ತು ಮನೆಗಳ ಮೇಲೆ ಈ ಅಕ್ರಮ ಆಸ್ತಿಯನ್ನು ಹೊಂದಿದ್ದಾರೆ, ಇನ್ನೂ ಹಲವು ಅಕ್ರಮ ವ್ಯವಹಾರಗಳಲ್ಲಿ ಲಿಂಕನ್ನು ಹೊಂದಿದ್ದಾರೆ ಅನ್ನುವ ಕಾರಣಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥದ್ದು. ಸೊ ಪರಿಶೀಲನೆ ನಡೆಸ್ತಾ ಇದ್ದಾರೆ, ಪರಿಶೀಲನೆ ಚುರುಕುಗೊಂಡಿದೆ. ನೋಡಬೇಕು ಯಾವ ಯಾವ ದಾಖಲೆಗಳನ್ನು ಜಪ್ತಿ ಮಾಡ್ತಾರೆ, ಯಾವುದ್ಯಾವುದಕ್ಕೆ ರೆಕಾರ್ಡ್ಸ್ ಇದೆ, ಯಾವುದ್ಯಾವುದಕ್ಕೆ ಇಲ್ಲ. ರೆಕಾರ್ಡ್ಸ್ ಇದ್ದರೆ ಬಿಟ್ಟು ಹೋಗ್ತಾರೆ, ಎಲ್ಲದಕ್ಕೂ ಕರೆಕ್ಟಾಗಿದ್ದರೆ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬೇಡ ಸ್ವಾಮಿ ನಿಮ್ಮ ಆಸ್ತಿಯನ್ನು ಅಂತೇಳಿ. ಅಕ್ರಮವಾಗಿ ಏನಾದರೂ ಮಾಡಿದ್ದಾರೆ ಅಂತ ಖಚಿತ ಆಯಿತು ಅಂದರೆ ಅವರು ಅದಕ್ಕೆ ಲೆಕ್ಕ ಕೊಡಲೇಬೇಕು. ಆ ಲೆಕ್ಕ ಕೊಡುವವರೆಗೂ ಅವರ ಆಸ್ತಿಯನ್ನು ಅವರು ಜಪ್ತಿ ಮಾಡಿರ್ತಾರೆ. ಸೊ ಇವಾಗ ಆಗಿರೋದು ಅದೇ. ಇವಾಗ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ನೋಡಿ, ಗೋವಾ ಆಗಿರ್ಬೋದು, ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಈ ಕೆಲವು ಅಕ್ರಮಗಳು ನಡೆದಿದ್ದಾವೆ, ಇಲ್ಲಿ ಕೆಲವು ಅಕ್ರಮಗಳಿಗೆ ಲಿಂಕ್ ಇದೆ ಅಂಥೇಳಿ ಅನ್ನೋ ಒಂದು ಆರೋಪದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಈ ಅಬಕಾರಿ ಇಲಾಖೆಯಲ್ಲಿ ಕೆಲಸನ ಮಾಡ್ತಿದ್ರು ವೈ ಮಂಜುನಾಥ್ ಅವರು. ನೋಡಿ, ಇವಾಗ ಆ ಕೆಲಸದಲ್ಲಿ ಇದ್ಕೊಂಡು ಕೋಟ್ಯಾಂತರ ಮೌಲ್ಯದ ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ. ಈ ರೆಸ್ಟೋರೆಂಟ್ಗಳನ್ನು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳನ್ನು ಖರೀದಿ ಮಾಡಿದ್ದಾರೆ ಅಂದರೆ ಅನುಮಾನ ಬರುತ್ತೆ. ಯಾಕಂತ ಹೇಳಿದ್ರೆ ಆದಾಯಕ್ಕೂ ಮೀರಿ ಆಸ್ತಿಯನ್ನು ಗಳಿಕೆ ಮಾಡಿದಾಗ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಇವಾಗ ಆಗಿರೋದು ಅದೇ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ, ಕೆಲವು ಅಕ್ರಮ ಲಿಂಕ್ಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಕಾರಣಕ್ಕೆ ದಾಳಿ ನಡೆಸಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅವರ ಮನೆ ಮತ್ತು ಕಚೇರಿಗಳ ಮೇಲೆ ಏಕಕಾಲಕ್ಕೆ 6 ಕಡೆ ದಾಳಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. 6 ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ, ದಾಖಲೆಗಳನ್ನು ಎತ್ತಾಕ್ತಾ ಇದ್ದಾರೆ. ಸೊ ಎಷ್ಟು ಅಕ್ರಮ ಇದೆ, ಎಷ್ಟು ಸಕ್ರಮ ಇದೆ, ಎಷ್ಟು ಒಳ್ಳೆಯ ರೀತಿಯಲ್ಲಿ ಖರೀದಿಯನ್ನು ಮಾಡಿದ್ದಾರೆ, ಇನ್ನು ಎಷ್ಟು ಅಕ್ರಮವಾಗಿ ಖರೀದಿಯನ್ನು ಮಾಡಿದ್ದಾರೆ, ಎಲ್ಲದರ ಬಗ್ಗೆ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಎಷ್ಟು ಅಕ್ರಮ ವ್ಯವಹಾರಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾರೆ. ಅಂದರೆ ಈ ಆರೋಪಗಳಿರುವ ಕಾರಣಕ್ಕೆ ದಾಳಿ ಮಾಡಿರೋದ್ರಿಂದ ಖಚಿತ ಇಲ್ಲ ಅಕ್ರಮವಾಗಿ ಮಾಡಿದ್ದಾರೆ ಅನ್ನೋದಕ್ಕೆ. ಬಟ್ ಪರಿಶೀಲನೆ ನಂತರ ಗೊತ್ತಾಗುತ್ತೆ. ಈಗ ಸಚಿವರು ಇದ್ದಾರಲ್ಲ ಸತೀಶ್ ಜಾರಕಿಹೊಳಿ ಅವರು, ಅವರ ಸಹೋದರಿಯ ಪತಿ ಇವರು ವೈ ಮಂಜುನಾಥ್ ಅಂತ ಹೇಳಿ. ಸೊ ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ ಅವರ ನಿವಾಸ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇಡಿ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥದ್ದು, ಮನೆ ಒಳಗೆ ಪರಿಶೀಲನೆ ನಡೆಸ್ತಾ ಇರತಕ್ಕಂಥದ್ದು. ಸೊ ಎಲ್ಲ ದಾಖಲೆಗಳ ಎತ್ತ ಹಾಕ್ತಾರೆ, ಎಲ್ಲ ಕೂಡ ಚೆಕ್ ಮಾಡ್ತಾರೆ, ಇಂಚಿಂಚು ಬಿಡೋದಿಲ್ಲ ಇಡಿ ಅಧಿಕಾರಿಗಳು. ಅಕ್ರಮ ಆಸ್ತಿ ಏನಾದರೂ ಮಾಡಿದರೆ ಅವರು ಜಪ್ತಿ ಮಾಡೇ ಮಾಡ್ತಾರೆ. ಲೆಕ್ಕ ಕೊಡೋವರೆಗೂ ಅದು ಅವರಿಗೆ ಸಿಗೋದಿಲ್ಲ, ಅದು ಸರ್ಕಾರದ ಸೊತ್ತಾಗ್ಬಿಡುತ್ತೆ ಅಕ್ರಮವಾಗಿ ನೀವೇನಾದರೂ ಸಂಪಾದನೆ ಮಾಡಿದರೆ. ಇವಾಗ ಅದೇ ಆಗಿರೋದು. ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಬೇಕು ಏನಾಗುತ್ತೆ, ಇದು ಅಕ್ರಮನ ಅಥವಾ ಸಕ್ರಮನ. ಅಕ್ರಮವಾಗಿ ಸಂಪಾದನೆ ಮಾಡಿದರೆ ಮುಂದಿನ ಕಾನೂನು ಕ್ರಮಗಳೇನೇನಿರುತ್ತೆ, ಸೊ ಯಾವ ರೀತಿ ಈ ಕೇಸ್ ಮೂವ್ ಆಗುತ್ತೆ,
ಎಲ್ಲವನ್ನ ಕಾದು ನೋಡಬೇಕು, ಗೊತ್ತಾಗುತ್ತೆ. ಇನ್ನು ಕೆಲವು ಗಂಟೆಗಳಲ್ಲಿ ಅಥವಾ ಎಷ್ಟೊತ್ತವರೆಗೂ ಪರಿಶೀಲನೆ ನಡೀತೋ ಗೊತ್ತಿಲ್ಲ. ಈಗ ಸದ್ಯಕ್ಕೂ ಕೂಡ ಪರಿಶೀಲನೆ ನಡೀತಾ ಇದೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಸೊ ಪರಿಶೀಲನೆ ಮುಗಿದ ನಂತರ ಗೊತ್ತಾಗುತ್ತೆ ಈ ಆರೋಪ ನಿಜಾನ ಅಥವಾ ಸುಳ್ಳ ಅನ್ನುವಂಥದ್ದು. ನೋಡಿ, ವೈ ಮಂಜುನಾಥ್ ಅವರ ಮನೆ ಅನಿಸುತ್ತೆ, ಅದು ಮನೆ ಅಲ್ಲಿ ನಡೀತಾ ಇರತಕ್ಕಂಥದ್ದು ಪರಿಶೀಲನೆ. ಇಡಿ ಅಧಿಕಾರಿಗಳು ಏಕಕಾಲಕ್ಕೆ 6 ಕಡೆ ದಾಳಿ ಮಾಡಿ ಮನೆ ಹಾಗೂ ಕಚೇರಿಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ರಿ ಟಿವಿಯಲ್ಲಿ. ಅವರ ಮನೆಯ ಒಂದು ಫುಟೇಜ್ ಅದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮಾಹಿತಿ ಕೊಡೋದಕ್ಕೆ ನನ್ನ ಪ್ರತಿನಿಧಿ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರವೀಣ್ ರಾವ್. ಇವಾಗ ಸತೀಶ್ ಜಾರಕಿಹೊಳಿ ಅವರ ಸಹೋದರಿಯ ಪತಿಯ ಮನೆಯ ಮೇಲೆ, ವೈ ಮಂಜುನಾಥ್ ಅಂತ ಹೇಳಿ ಅವರ ಮನೆ ಮೇಲೆ ಇಡಿ ರೈಡ್ ಮಾಡಿರ್ತಕ್ಕಂಥದ್ದು ಯಾವ ಕಾರಣಕ್ಕೆ ಮಾಡಿದೆ, ಏನೇನಿದೆ ಮಾಹಿತಿ ಕೊಡೋದಾದ್ರೆ ಪ್ರವೀಣ್ ರಾವ್? ಮಹದೇವ್, ನೀವು ಕೇಳಿರುವಂಥದ್ದು ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡೋದಾದರೆ, ಈ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಜಾರಕಿಹೊಳಿ ಕುಟುಂಬದವರನ್ನು ಆ ಭಾಗದಲ್ಲಿ, ಬೆಳಗಾವಿ ಭಾಗದಲ್ಲಿ ಸಾಹುಕಾರ ಅಂತಲೇ ಕರೀತಾರೆ. ಅವರು ಅಗರ್ಭ ಶ್ರೀಮಂತರಾಗಿರ್ತಕ್ಕಂಥವ್ರು. ಅವರ ಹಿನ್ನೆಲೆ ಯಾವ ರೀತಿ ಇದೆ ಅನ್ನತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಅವರ ಭಾವ ಅಂದರೆ ಸತೀಶ್ ಜಾರಕಿಹೊಳಿ ಅವರ ಸಹೋದರಿಯ ಗಂಡ ವೈ ಮಂಜುನಾಥ್ ಅವರು ಕೂಡ ಅತ್ಯಂತ ಪ್ರಭಾವಶಾಲಿ ಹುದ್ದೆಯಲ್ಲಿದ್ದಂಥವರು. ಅಬಕಾರಿ ಇಲಾಖೆ ಅಂತಂದರೆ ಅದೊಂಥರ ಹಣದ ಥೈಲಿ ಇದ್ದಂತಹ ಇಲಾಖೆ. ಆ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರಾಗಿದ್ದಂಥವರು ಈ ವೈ ಮಂಜುನಾಥ್ ಅವರು. ಅವರು ಕೇವಲ ಸತೀಶ್ ಜಾರಕಿಹೊಳಿಯವರ ಭಾವ ಮಾತ್ರ ಅಲ್ಲ, ಅವರು ದೇವೇಂದ್ರಪ್ಪ ಅಂತೇನು ಬಳ್ಳಾರಿಯ ಹಿಂದಿನ ಮಾಜಿ ಸಂಸದರಿದ್ದಾರೆ, ಅವರ ಮಗ ಕೂಡ ಆಗಿರುವಂಥದ್ದು. ಹಾಗಾಗಿ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂತಹ, ಅತ್ಯಂತ ಆಯಕಟ್ಟಿನ ಸ್ಥಳದಲ್ಲಿ ಇದ್ದಂತಹ ವೈ ಮಂಜುನಾಥ್ ಅವ್ರ ಮೇಲೆ ಅನೇಕ ಆರೋಪಗಳು ಕೂಡ ಇದ್ವು. ಅಕ್ರಮವಾಗಿರ್ತಕ್ಕಂಥ ಅನೇಕ ಸಂಪತ್ತನ್ನು ಅವರು ಇದು ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಹವಾಲಾ ಹಣದ ಒಂದು ಟ್ರಾನ್ಸಾಕ್ಷನ್ ಕೂಡ ನಡೀತಾ ಇದೆ ಅಂತಕ್ಕಂತಹ ಆರೋಪಗಳು ಕೂಡ ಇದ್ವು. ಆ ಒಂದು ಹಿನ್ನೆಲೆಯಲ್ಲಿ ಇಡಿಯವರು, ಜಾರಿ ನಿರ್ದೇಶನಾಲಯ ಇಡಿಯವರು ಸಾಧಾರಣವಾಗಿ ಎಲ್ಲರ ಮನೆ ಮೇಲೇನು ಅವರು ರೈಡ್ ಮಾಡೋದಿಲ್ಲ. ಇಂತಹ ಅಗರ್ಭ ಶ್ರೀಮಂತರೇನಿರ್ತಾರೆ, ಅವರ ಆಸ್ತಿ ಅಕ್ರಮವಾಗಿ ಯಾರ್ಯಾರು ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳಿರ್ತವೆ, ಅಂಥವರ ಮೇಲೆ, ಮನೆ ಮೇಲೆ ಮತ್ತು ಕಚೇರಿಗಳ ಮೇಲೆ ರೈಡ್ ಮಾಡುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇವ್ರ ಮೇಲೆ ಆರೋಪ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಅದರಲ್ಲೂ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂತಹ ಸಚಿವರು ಸತೀಶ್ ಜಾರಕಿಹೊಳಿಯವರು, ಅವರ ಭಾವನಾಗಿರ್ತಕ್ಕಂತಹ ವೈ ಮಂಜುನಾಥ್ ಅವರು, ಅತ್ಯಂತ ಆಯಕಟ್ಟಿನ ಸ್ಥಳದಲ್ಲಿ ಇರ್ತಕ್ಕಂಥವರು, ಇವರು ಮಾಡಿರ್ತಕ್ಕಂಥ ಈ ಒಂದು ಅಕ್ರಮ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಇಡಿ ರೈಡ್ ಮಾಡಿರ್ತಕ್ಕಂಥದ್ದು ಬೆಳಗ್ಗೆ. ಯಾಕಂದರೆ ಇಡಿಯವರು ಸಾಧಾರಣವಾಗಿ ರೈಡ್ ಮಾಡುವಂಥದ್ದು ಬೆಳಗ್ಗೆನೇ ದಾಳಿ ಇಟ್ಬಿಡ್ತಾರೆ ಅವರು. ಅಲ್ಲಿ 6 ಕಡೆಗಳಲ್ಲಿ ಬೆಂಗಳೂರು, ಮೈಸೂರು, ಈ ಅರಸೀಕೆರೆ, ಈಗ ಸೇರಿದಂತೆ ಸುಮಾರು ಐನಾಪುರ ಅಂತಿದೆ, ಅಲ್ಲಿ ಕೂಡ ಅವರ ಈ ವೈ ಮಂಜುನಾಥ್ ಅವರ ಸ್ನೇಹಿತರ ಮನೆ, ಅಲ್ಲೂ ಕೂಡ ದಾಳಿ ಮಾಡಿರ್ತಕ್ಕಂಥದ್ದು. ಅನೇಕ ಮಹತ್ವದ ದಾಖಲೆಗಳನ್ನು ಕೂಡ ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಅನೇಕ ವರ್ಷಗಳಿಂದ ಇವರು ಅಲ್ಲಿ ಹೆಚ್ಚುವರಿ ಆಯುಕ್ತರಾಗಿ ಕೆಲಸವನ್ನು ಮಾಡ್ತಾಯಿದ್ರು ಬೆಳಗಾವಿಯಲ್ಲಿ, ಯಾರು ವೈ ಮಂಜುನಾಥ್ ಅವರು. ಹಾಗಾಗಿ ಸಾಧಾರಣವಾಗಿ ಅನೇಕ ದಿನಗಳಿಂದ ಒಂದು ಕಣ್ಣನ್ನು ಇಟ್ಟಿದ್ರು ಇಡಿಯವರು. ಇವತ್ತು ಅದಕ್ಕೆ ಮುಹೂರ್ತ ಕೂಡಿ ಬಂತು ಅಂತೇಳಿ ಕಾಣಿಸ್ತದೆ. ಹಾಗಾಗಿ ಇವತ್ತು ಸುಮಾರು 6 ಕಡೆಗಳಲ್ಲಿ ಈ ವೈ ಮಂಜುನಾಥ್ ಅವರ ಬೇರೆ ಬೇರೆ ಮನೆಗಳು, ಕಚೇರಿಗಳು ಎಲ್ಲೆಲ್ಲಿ ಇದ್ದಾವೆ ಅಲ್ಲೆಲ್ಲ ಕೂಡ ಸುಮಾರು 6 ಕಡೆಗಳಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು. ಮಾದೇವ್. ಎಸ್, ಥ್ಯಾಂಕ್ ಯು ಪ್ರವೀಣ್ ರಾವ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.